ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಂದಗೋಕುಲ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ನಂದಗೂ ಮತ್ತು ಗಿರ್ಜಾಗೂ ಮದುವೆ ಮಾಡ್ತಾಯಿದ್ದಾರೆ. ಮಗ್ದಿರೆಲ್ಲ ಸೇರಿ, ಸೊಸೆಯರು ಮಗ್ದಿರು ಎಲ್ಲ ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಮದುವೆ ಮಾಡ್ತಾವ್ರೆ. ಆದರೆ ನಂದಗೆ ಕಣ್ಣು ತುಂಬಿ ಬರ್ತಾಯಿದೆ. ಯಾಕೆ ಅಂದರೆ ಏನೋ ಸಿಂಪಲ್ಲಾಗಿ ಬಲವಂತ ಮಾಡಿ ಏನೋ ಒಂದು ಇದು ಮಾಡ್ತಾರೆ ಅಂದ್ಕೊಂಡಿರ್ತಾನೆ. ಆದರೆ ಇಷ್ಟು ಅದ್ಧೂರಿಯಾಗಿ ಜನ ಎಲ್ಲ ಸೇರಿಸಿ ಮದುವೆ ಥರ ಮಾಡ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಎಲ್ಲರೂ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಮದುವೆ ಥರ. ಅದನ್ನು ನೋಡಿ ಖುಷಿ ಪಡೋರು ಸೊಸೆಯರು ಮಗ್ದಿರು ಎಲ್ಲರೂ ತುಂಬಾ ಸಂತೋಷವಾಗಿರ್ತಾರೆ. ಇದು ನೋಡ್ತಾ ಇದ್ದರೆ ಎರಡು ಕಣ್ಣುಗಳು ಸಾಲಲ್ಲ, ಅಷ್ಟು ಚೆನ್ನಾಗಿ ಅತ್ತೆಗೆ ಮಾವಂಗೆ ಎಲ್ಲ ಸೀರೆ ಎಲ್ಲ ಉಡಿಸಿ, ಬಟ್ಟೆ ಹಾಕಿ, ಹೂವಿನ ಹಾರ ತರಿಸಿ, ಹೂವಿನ ಹಾರ ಹಾಕಿ, ಪುರೋಹಿತರು ಕರೆಸಿ ಮದುವೆ ಥರನೇ ಮಾಡಿಬಿಟ್ಟಿದ್ದಾರೆ ಎಲ್ಲ. ಮತ್ತು ಬಾಸಿಂಗ ಎಲ್ಲ ಕಟ್ಟಿ ಎಲ್ಲ ಪೇಟ ಎಲ್ಲ ಹಾಕಿ, ಮತ್ತು ಕೈ ತುಂಬ ಬಳೆಗಳು, ಮತ್ತು ಹಸಿರು ಸೀರೆ ರವಿಕೆ ಎಲ್ಲ ತೊಡಿಸಿ ಅತ್ತೆಗೆ ಒಂಥರ ಮದುವಣ ಗೀತೆ ಥರ ಮಾಡಿ, ಮದುವಣ ಗೀತೆ ಥರ ಮಾಡಿ ತಂದು ನಿಲ್ಲಿಸಿ ತುಂಬ ಸಂಭ್ರಮಪಟ್ಟು ಮಾಡವ್ರೆ. ನೋಡ್ತಾಯಿದ್ರೆ ಇನ್ನೂ ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಖುಷಿಯಾಗುತ್ತೆ. ಇದಕ್ಕೆ ನಂದಗೆ ಕಣ್ಣು ತುಂಬಿ ಬರ್ತವೆ. ಯಾಕೆಂದರೆ ಇಂಥ ಮಗ್ದಿರು ಸೊಸೆಯರು ನಾನು ಎಷ್ಟು ಪುಣ್ಯ ಮಾಡಿದ್ನೋ. ಒಳ್ಳೆ ಸೊಸೆದಿರು, ಒಳ್ಳೆ ಮಗ್ದಿರು, ತುಂಬ ತೂಕ ಹಾಕೋಂಥ ಮಕ್ಕಳು, ಎಲ್ಲ ವಿಷಯದಲ್ಲೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಸೊಸೆಯರು. ಇದನ್ನು ನೋಡೋಕ್ಕೆ ಕಣ್ಣೆರಡು ಸಾಲಲ್ಲ ಹಾಗೆ ಅಂತ ಅವನೇ ಕಣ್ಣಲ್ಲಿ ನೀರು ಬರೆಸ್ಕೊಂಡು ಹೇಳ್ತಾನೆ. ಆಮೇಲೆ ನಂದಗೆ ತುಂಬ ಖುಷಿಯಾಗಿರುತ್ತೆ, ಆದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಪಡ್ತಾ ಇರ್ತಾನೆ. ಆಮೇಲೆ ಸೊಸೆಯರಂತೂ ಒಬ್ರಿಗಿಂತ ಒಬ್ಬರು ಅಷ್ಟು ಚೆಲುವೆಯಂದಿರು. ಮತ್ತು ಅತ್ತೆ ಮಾವ ಹಾಕಿದ ಗೆರೆನ ದಾಟಲ್ಲ, ಅಷ್ಟು ಚೆನ್ನಾಗಿರ್ತಾರೆ. ಮಗ್ದಿರು ಅಷ್ಟೇ, ಅಪ್ಪ ಅಮ್ಮ ಏನು ಗೆರೆ ಹಾಕಿರ್ತಾರೋ ಅದನ್ನು ದಾಟೋದೇ ಇಲ್ಲ, ಅಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾಯಿದ್ದಾರೆ. ಎಲ್ಲರೂ ಏನಾರು ಒಂದು ಮಾಡಬೇಕು ಅಂದರೆ ಎಲ್ಲ ಮಾತಾಡ್ಕೊಂಡು ಮಾಡ್ತಾರೆ. ಇದು ಗಿರ್ಜಿಗಂತೂ ತುಂಬ ಖುಷಿ ತಂದಂಥ ವಿಷಯ. ಆದರೆ ಅವಳಿಗೆ ಈ ವಯಸ್ಸಲ್ಲೂ ನಮಗೆ ಈ ಥರ ಮದುವೆ ಥರ ಮಾಡ್ತಿದ್ದಾರಲ್ಲ ಮಕ್ಕಳೆಲ್ಲ ಸೇರಿ ಅಂತ ಖುಷಿಯೋ ಖುಷಿ. ಅದರಲ್ಲಿ ನಂದಗಂತೂ ಅಳುನೇ ಬರ್ತಾಯಿದೆ. ಯಾಕೆ ಅಂದರೆ ಅಷ್ಟು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಪ್ರತಿ ಒಂದು ವಿಷಯದಲ್ಲೂ ಪ್ರೀತಿ ಮಾಡ್ತಾನೆ ಇರ್ತಾನೆ. ಮತ್ತು ಹೆಂಡ್ತಿಯ ಅಣ್ಣನ ಮಗಳು ಆದರೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಯಿದ್ದಾಳೆ ಐಶ್ವರ್ಯ. ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಪ್ರತಿ ಒಂದು ವಿಷಯದಲ್ಲೂ. ಮತ್ತು ಹಾಗೆಯೇ ಮಗಳು ಕೂಡ ತುಂಬ ಮುದ್ದಾಗಿದ್ದಾಳೆ. ಮಗಳು ಕೂಡ ಎಷ್ಟು ಚೆನ್ನಾಗಿ ಹೊಂದ್ಕೊತಾಳೆ ಅಂದರೆ, ಆಮೇಲೆ ಹಿರಿ ಸೊಸೆ ಪ್ರಿಯ ಕೂಡ ಕೊನೆಗೂ ಇವರಿಬ್ಬರು ಸೊಸೆಯರು ಚೆನ್ನಾಗಿ ಹೋಗೋದು ನೋಡಿಬಿಟ್ಟು ಅವಳು ಚೇಂಜ್ ಆಗಿ ತುಂಬ ನೀಟಾಗಿ ಸಂಸಾರ ಮಾಡಿಕೊಂಡು ಹೋಗೋವಂಗೆ ಎಲ್ಲರಿಗೂ ಹೇಳ್ಬಿಟ್ಟಿದ್ದಾರೆ. ನೆಂಟರು ಎತ್ತರಿಗೆಲ್ಲ ಹೇಳ್ಕೊಂಡಿದ್ದಾರೆ, ಮತ್ತು ಫ್ರೆಂಡ್ಸಿಗೆಲ್ಲ ಹೇಳ್ಕೊಂಡಿದ್ದಾರೆ, ಮದುವೆಗೆ ಬನ್ನಿ ಅಂತ ಎಲ್ಲರನ್ನೂ ಕರೆದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ನಂದ ಒಂದೊಂದು ವರ್ಡ್ಸ್ ಹೇಳ್ದಾಗಲೂ ಅವರು ಖುಷಿಯಾಗಿ ಚಪ್ಪಾಳೆ ತಟ್ತಿದ್ದಾರೆ. ಯಾಕೆ ಅಂತಂದರೆ ನಂದಗೆ ಕಣ್ಣು ತುಂಬಿ ಬರುತ್ತೆ. ಮಕ್ಕಳ ಬಗ್ಗೆ ಸೊಸೆಯರ ಬಗ್ಗೆ ಹೇಳ್ಕೋಬೇಕು ಅಂದರೆ, ಹೆಂಡ್ತಿ ಬಗ್ಗೆ ಹೇಳ್ಕೋಬೇಕು ಅಂದರೆ ಅಷ್ಟು ಪುಣ್ಯ ಮಾಡಿದ್ದಾನೆ ಅವನು ಪ್ರತಿ ಒಂದು ವಿಷಯದಲ್ಲೂ. ಹಾಗಾಗಿ ಪ್ರತಿ ಸಲನೂ ಹೇಳ್ಬೇಕಾದ್ರೆ ಅಳ್ದು ತೂಗಿ ಮಾತಾಡ್ತಾನೆ. ಯಾವುದನ್ನೇ ಆಗಲಿ ತುಂಬ ರಫಾಗಿ ಮಾತಾಡೋ ರೀತಿಯ ಇಲ್ಲ, ತುಂಬಾ ಸ್ಮೂತಾಗಿ ಹ್ಯಾಂಡ್ಲ್ ಮಾಡುವಂಥ ಒಳ್ಳೆ ಬುದ್ಧಿವಂತ ನಂದ. ಅವನಿಗೆ 3 ಹೆಣ್ಮಕ್ಳು, 3 ಸೊಸೆಯಂದಿರು, 3 ಮಗದಿರು, ಒಬ್ಬ ತಮ್ಮ ಅಂದರೆ ಗಿರ್ಜನ್ ತಮ್ಮ, ಮತ್ತು ಒಂದು ಮಗಳು. ಇಷ್ಟು ಅವ್ರ ಫ್ಯಾಮಿಲಿ. ಮತ್ತು ಅಜ್ಜಿ ಒಂದು. ಇಷ್ಟು ಅವ್ರ ಫ್ಯಾಮಿಲಿ ಆಗಿರುತ್ತೆ. ಅಜ್ಜಿ ಅಂದರೆ ಗಿರ್ಜನ ಅಮ್ಮ. ಅವ್ರು ಯಾರೂ ಬಂದಿಲ್ಲ ಇವ್ರ ಮನೆಗೆ, ಅವರಿಗೂ ಆಗೋದೇ ಇಲ್ವಲ್ಲ, ಹಂಗಾಗಿ ಅವ್ರು ಯಾರೂ ಬಂದಿಲ್ಲ. ಅವ್ರನ್ನ ಕರೆದ್ರೂ ಅವ್ರು ಬರಲ್ಲ. ಅದು ತಮ್ಮ ಹೋಗಿ ಕರೆಯೋಕ್ಕೆ ಹೋಗಿದ್ದ, ಗಿರ್ಜನ್ ತಮ್ಮ.
ಅಣ್ಣಂದಿರನ್ನ. ಆದರೆ ಬೈದು ಕಳಿಸಿದ್ರು, ವಯಸ್ಸಾಗಿ ಕೂತಿದೆ, ಇನ್ನೂ ಮದುವೆನೇ ಆಗಿಲ್ಲ, ಬಂದವನೇ ಇಲ್ಲಿ ನಮ್ಮನ್ನು ಕರೆಯೋಕ್ಕೆ, ಹೋಗೋ ಈಗ ಸುಮ್ಮನೆ ನಿಂದು ಎಷ್ಟೈತೆ ಅಷ್ಟು ನೋಡ್ಕೊ ಹೋಗೋ, ಇಲ್ಲೇನಕ್ಕೋ ಬಂದಿದೆಯಾ ನೀನು ಅಂತೇಳಿ ಬೈದು ಕಳಿಸ್ಬಿಟ್ರು. ಅವನಿಗೆ ತುಂಬ ಅವಮಾನ ಆದ್ರೂ ಸಹಿಸ್ಕೊಂಡ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.